ನಮ್ ಜೊತೆ ಸೇರ್ಕೊಂಡು ಕೇವಲ 14 ತಿಂಗಳಲ್ಲಿ ಅವರೇ ಮಾಡಿದಂತ ಪ್ಲಾಟು ಅಧಿಕಾರ ಬಿಟ್ಟು ಹೋದ್ರು. ಭಾರತೀಯ ಜನತಾ ಪಾರ್ಟಿಗೆ ಬಹಳ ಶೀಘ್ರವಾಗಿ ಗೊತ್ತಾಗ್ತದೆ ಅವ್ರು ಏನು ಅಂತ ಹೇಳಿ. ಈಗಾಗಲೇ ಗೊತ್ತಾಗಿದೆ. ನಿನ್ನೆ ದಿವಸ ನಡೆದಂತ ಬೆಳವಣಿಗೆನೆ ಸಾಕು ಅದಕ್ಕೆ ಉದಾಹರಣೆ. ಈಗ ನಾನು ದಾರಿಲಿ ಬರೋವಾಗ ನೋಡಿದೆ, ಒಂದೇ ಒಂದು ಜನತಾದಳದ ಬಾವುಟ ಇಲ್ಲ, ಎಲ್ಲ ಬರೇ ಬಿಜೆಪಿ ಬಾವುಟ ಇದೆ. ಅಂದ್ರೆ ಅರ್ಥ, ನೀವೇನು ಮದುವೆ ಮಾಡ್ಕೊಂಡಿದ್ದೀರಲ್ಲ, ಹೆಚ್ಚಿಗೆ ದಿವಸ ಆಗೋದಿಲ್ಲ, ಡೈವರ್ಸು ಬಹಳ ಬೇಗ ಆಗುತ್ತೆ, ಬಹಳ ಬೇಗ ಆಗ್ತದೆ. ಎಷ್ಟನೇ ಮದುವೆ? ಹೂಡಿಕೆ ಮದುವೆ, ಅದೇನಪ್ಪ ನಂಗೆ ಗೊತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆಯನ್ನ ಮಾಡಿದ್ದಾರೆ. ಏನು ಆಪಾದನೆ ಮಾಡಿದ್ದಾರೆ? ಯಾವುದೋ ಹಳೆ ಕತೆ, ಈ ಭೂಕೈಲಾಸದ್ದು ಹಳೆ ಪಿಕ್ಚರ್ ಹೊಸ ಪ್ರಿಂಟ್ ಅಂತೇಳಿ ನಮ್ಮ ಇಬ್ರಾಹಿಂ ಹೇಳ್ತಾ ಇರ್ತಾರೆ ಯಾವಾಗ್ಲೂ. ಆ ಹಳೆ ಪ್ರಿಂಟ್ ತಗೊಂಡು ಬಂದವ್ರೆ. 1935ರಲ್ಲಿ ಖರೀದಿ ಮಾಡಿದಂತ ಜಮೀನನ್ನ ಅಕ್ರಮವಾಗಿ ಮೂಡಾದವರು ಸೈಟ್ ಮಾಡಿ ಅದನ್ನ ಕೊಟ್ಟಿರ್ತಕ್ಕಂಥದ್ದನ್ನ ಪ್ರಶ್ನೆ ಮಾಡ್ತೀರಾ ನೀವು? ಯಾವುದಾದ್ರೂ ಒಂದು ಪುರಾವೆ ನಿಮ್ಮ ಹತ್ರ ಇದ್ರೆ, ಸಿದ್ದರಾಮಯ್ಯನವರು ಯಾವುದಾದ್ರೂ ಒಂದು ಫೈಲ್ ನಲ್ಲಿ ಸೈನ್ ಹಾಕಿದ್ರೆ ಅಥವಾ ನಿರ್ದೇಶನ ಕೊಟ್ಟಿದ್ರೆ ಅದನ್ನ ತೋರಿಸಿ ನಾವು ಜನರ ಕ್ಷಮೆಯನ್ನ ಕೇಳ್ತೇವೆ. ಆದ್ರೆ ಏನೂ ಇಲ್ಲ. ಅವರ ಶ್ರೀಮತಿ ಅವರಿಗೆ ಅವ್ರ ಜಮೀನೇ ತಗೊಂಡು ಸೈಟ್ ಮಾಡಿ ಮಾರ್ಕೊಂಡು ತಪ್ಪಾಯ್ತು ಅಂತ ಹೇಳಿ GT ದೇವೇಗೌಡರಿದ್ರು, ಬಿಜೆಪಿ ರಾಮದಾಸ್ ಇದ್ರು, ಮತ್ತು ನಮ್ಮ ಪಕ್ಷದವರು ಕೂಡ ಇದ್ರು. ಸರ್ವ ಪಕ್ಷದ ಸಮಿತಿ ತಪ್ಪಾಯ್ತು ಅಂತ ಹೇಳಿ ಕ್ಷಮೆಯನ್ನ ರೆಸಲ್ಯೂಷನ್ ಮಾಡಿದ್ದಾರೆ. ಎಲ್ಲರ ಕೇಳಿದಿರಾ? ಯಾವ್ದಾದ್ರೂ ಸಮಿತಿ ತಪ್ಪಾಯ್ತು ಅಂತ ರೆಸಲ್ಯೂಷನ್ ಮಾಡ್ತಾರೇನ್ರಿ? ಆ ಸಮಿತಿ ರೆಸಲ್ಯೂಷನ್ ಮಾಡಿದ್ದಾರೆ, ಇನ್ ರೈಟಿಂಗ್ ಬರ್ದಿಟ್ಟವ್ರೆ ನಮ್ ತಪ್ಪಾಯ್ತು ಅಂತ ಹೇಳಿ. ಅದನ್ನ ತಗೊಂಡ್ ಬಂದು ಸಿದ್ದರಾಮಯ್ಯನವರು ಅಕ್ರಮವಾಗಿ 14 ಸೈಟ್ ಅನ್ನ ಅವರ ಶ್ರೀಮತಿ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಿರಲ್ಲ, ನಿಮ್ಮಂತ ಮೂರ್ಖರು ಇದಾರ? ಯಾರಾದ್ರೂ ಇದಾರ? ಆದ್ರಿಂದ ನಾವು ಇವತ್ತು ಈ ಸಭೆಯನ್ನ ಕರೆದಿರ್ತಕ್ಕಂಥ ಉದ್ದೇಶ ಒಂದು, ತಮಗೆ ಸತ್ಯವನ್ನ ತಿಳಿಸಬೇಕು ಅಂತ ಹೇಳಿ ಕರೆದಿದ್ದೇವೆ. ಅದರ ಜೊತೆಗೆ ಅವ್ರು ಮಾಡಿದಂತ ಹಗರಣಗಳು 1, 2, 3 ಇವತ್ತು ಸುಮಾರು 20 ರಿಂದ 30 ಹಗರಣಗಳನ್ನ ಪಟ್ಟಿ ಮಾಡಿದ್ದೇವೆ. ಉತ್ತರ ಕೊಡ್ಬೇಕಲ್ವಾ ಅವರು? ನಾವು ನಿಮಗೆ ಉತ್ತರ ಕೊಡ್ತೇವೆ. ನೀವು ಕೇಳಿದ ಒಂದೊಂದು ಪ್ರಶ್ನೆಗೆ ಉತ್ತರ ಕೊಡ್ತೀವಿ. ಮಾನ್ಯ ಕುಮಾರಸ್ವಾಮಿ ಅವರೇ, ಮಾನ್ಯ ಅಶೋಕ್ ಅವರೇ, ನಾವು ನಿಮಗೆ ಉತ್ತರ ಕೊಡ್ತೇವೆ. ನೀವು ಕೊಡ್ಬೇಕಲ್ಲ, ನೀವು ಕೊಡ್ಬೇಕಲ್ಲ. 4,000 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೇಳಿ ನಾವು ಹೇಳಿಲ್ರಿ. ಕೋವಿಡ್ ನಲ್ಲಿ ಜನಗಳಿಗೆ ಕೊಡ್ತಕ್ಕಂತ ಔಷಧಿಯಲ್ಲಿ, ಆ ಮಾಸ್ಕ್ ಅಲ್ಲಿ ಅವಕ್ಕೆಲ್ಲ ದುಡ್ಡು ಹೊಡೆದಿದ್ದೀರಾ. 4,000 ಕೋಟಿ ಕೆ ಸುಧಾಕರ್ ಹೊಡೆದಿದ್ದಾರೆ ಅಂತೇಳಿ ನಾವು ಹೇಳಲಿಲ್ಲಪ್ಪ. ಹೇಳಿದವರು ಬಸವರಾಜ ಯತ್ನಾಳ್ ಅವರು, ನಿಮ್ ಪಕ್ಷದವರು. ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಕೇಂದ್ರದ ಮಾಜಿ ಸಚಿವ ಬಸವರಾಜ ಯತ್ನಾಳ್ ಹೇಳ್ತಾರೆ, ಸುಧಾಕರ್ 4,000 ಕೋಟಿ ಅವ್ಯವಹಾರ ಮಾಡಿದ್ದಾನೆ ಕೋವಿಡ್ ಸಂದರ್ಭದಲ್ಲಿ ಅಂತ ಹೇಳಿ.